ನಿಸ್ವಾರ್ಥ ಸೇವೆಗೆ ಒಲಿವ ಭಗವಂತ. ಒಂದಾನೊಂದು ಕಾಲದಲ್ಲಿ ಸರಸ್ವತಿಪುರವೆಂಬ ಪಟ್ಟಣವನ್ನು ಭೀಕರ ಬರಗಾಲ ಆವರಿಸಿಕೊಂಡಿತ್ತು. ತಮ್ಮ ಉಗ್ರಾಣಗಳಲ್ಲಿ ಸಾಕಷ್ಟು ದವಸ ಧಾನ್ಯಗಳನ್ನು ಸಂಗ್ರಹಿಸಿಟ್ಟುಕೊಂಡ ಶ್ರೀಮಂತರಿಗೆ ಬರಗಾಲ ಅಷ್ಟೇನೂ ತಲೆನೋವು ಎನಿಸಲಿಲ್ಲ. ಆದರೆ ಬಡವರ ಪಾಡು ಕೇಳುವವರೇ ಇಲ್ಲದಂತಾಗಿತ್ತು. ಇದೇ ಹೊತ್ತಿನಲ್ಲಿ ಸಂತನೊಬ್ಬ ಆ ಊರಿಗೆ ಬರುತ್ತಾನೆ. ಅವನ ಮೊಗದಲ್ಲಿ ಅಪೂರ್ವ ತೇಜಸ್ಸು. ಊರಿನವರೆಲ್ಲರೂ ಆತನ ಬಳಿ ಸೇರುತ್ತಾರೆ. ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಳ್ಳುತ್ತಾರೆ. ಸಂತನಾಗ ಆ ಊರಿನ ಪ್ರಮುಖ ಶ್ರೀಮಂತನನ್ನು ತನ್ನ ಬಳಿಗೆ ಕರೆಸುತ್ತಾನೆ. ಗ್ರಾಮವಿಡೀ ಬರದಿಂದ ಕಂಗೆಟ್ಟಿದೆ. ನಿಮ್ಮಿಂದ ಏನಾದರೂ ಸಹಾಯ ಆಗಬಹುದಾ ಎಂದು ಪ್ರಶ್ನಿಸುತ್ತಾನೆ. ಆಗ ಶ್ರೀಮಂತ ಹೇಳುತ್ತಾನೆ, ಗುರುಗಳೇ, ನಿಮ್ಮ ಮಾತು ಸರಿಯಾಗೇ ಇದೆ. ಆದರೆ ನಾನು ವರ್ಷವಿಡೀ ಕಷ್ಟಪಟ್ಟು ಕೂಡಿಟ್ಟ ಹಣ ಧಾನ್ಯವನ್ನು ಇವರಿಗಾಗಿ ಖರ್ಚು ಮಾಡಿದರೆ ಮುಂದೆ ನನ್ನ ಗತಿಯೇನು ಎಂದು ಮರಳುತ್ತಾನೆ. ಸಂತ ಆ ಊರಿನ ಶ್ರೀಮಂತರನ್ನು ಒಬ್ಬೊಬ್ಬರನ್ನಾಗಿ ಕರೆಯುತ್ತಾನೆ. ಯಾವ ಶ್ರೀಮಂತರಲ್ಲಿ ಸಂತ ಬೇಡಿಕೆ ಇಟ್ಟರೂ ಉತ್ತರ ಮಾತ್ರ ಒಂದೇ ಆಗಿರುತ್ತದೆ. ಬಂದವರೆಲ್ಲರೂ ಕೈಬೀಸಿ ಮರಳಿರುತ್ತಾರೆ. ಎಲ್ಲರೂ ಸ್ವಾರ್ಥದ ಸೆಲೆಗೆ ಸಿಲುಕುತ್ತಾರೆ. ಬೇಸರಗೊಂಡ ಸಂತ ಊರಿಗೆ ಹೊರಡಲು ಅನುವಾಗುತ್ತಾನೆ. ಅಷ್ಟರಲ್ಲಿ ಆರ್ತ ಹೆಣ್ಣೊಂದು ಕೂಗಿದಂತಾಗುತ್ತದೆ. ಅದ್ಯಾವ ಧ್ವನಿ ಎಂದು ಸಂತರು ಹಿಂದಿರುಗಿ ನೋಡುತ್ತಾರೆ. ಅಲ್ಲೊಬ್ಬಳು ಮಹಿಳೆ ದೀನಳಾಗಿ ನಿಂತಿರುತ್ತಾಳೆ. ಏನಮ್ಮ ಎಂದು ಪ್ರಶ್ನಿಸುತ್ತಾರೆ ಆ ಸಂತರು. ಸ್ವಾಮೀಜಿ, ನೀವು ಒಪ್ಪಿದರೆ ನಾನು ಈ ಊರಿನ ಜನರ ನೋವಿನ ನಿವಾರಣೆಗೆ ಸಹಾಯ ಮಾಡುತ್ತೇನೆ ಎನ್ನುತ್ತಾಳೆ ಆ ಭಿಕ್ಷುಕಿ. ದೊಡ್ಡ ದೊಡ್ಡ ಶ್ರೀಮಂತರಿಂದಲೇ ಸಾಧ್ಯವಾಗದ್ದು ಈ ಭಿಕ್ಷುಕಿಯಿಂದ ಏನು ಸಹಾಯವಾದೀತು ಎಂದು ಸಂತರು ಯೋಚಿಸುತ್ತಾರೆ. ತಮ್ಮ ಮನದೊಳಗಿನ ಭಾವನೆಯನ್ನು ತೋರಗೊಡದೆ, ತಾಯೇ, ನೀನೇನು ಸಹಾಯ ಮಾಡಬಲ್ಲೆ ಎಂದು ಪ್ರಶ್ನಿಸುತ್ತಾರೆ. ಆಗ ಆ ಭಿಕ್ಷುಕಿ ಹೇಳುತ್ತಾಳೆ, ಮಹಾತ್ಮರೇ, ಊರಿನಿಂದ ಊರಿಗೆ ಅಲೆದಾಡುತ್ತಾ ಭಿಕ್ಷೆ ಬೇಡುವುದೇ ನನ್ನ ವೃತ್ತಿ. ಇದುವರೆಗೆ ಈ ಊರಿನ ಮಂದಿ ನನ್ನನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಬರದ ಕಾರಣ ಅವರ ಪರಿಸ್ಥಿತಿ ತುತ್ತು ಕೂಳಿಗೂ ಪರದಾಡುವಂತಾಗಿದೆ. ನನ್ನ ಕಷ್ಟಕ್ಕೆ ನೆರವಾದ ಅವರ ಕಷ್ಟಕ್ಕೆ ನೆರವಾಗುವುದು ನನ್ನ ಕರ್ತವ್ಯವೆಂದು ಭಾವಿಸಿರುವೆ. ಭಿಕ್ಷಾಟನ ವೃತ್ತಿಯಿಂದ ಉಳಿಸಿರುವ ಹಣವನ್ನು ಅವರ ಯೋಗಕ್ಷೇಮಕ್ಕೆ ನೀಡಲು ಬಯಸಿರುವೆ ಎನ್ನುತ್ತಾಳೆ. ಭಿಕ್ಷುಕಿಯ ಉದಾರ ಗುಣದಿಂದ ಮೂಕ ವಿಸ್ಮಿತನಾಗುತ್ತಾನೆ ಸಂತ. ಆಕೆಯನ್ನು ಉದ್ದೇಶಿಸಿ, ಈ ಊರಿನಲ್ಲಿರುವ ನಿಜವಾದ ಶ್ರೀಮಂತ ನೀನೇ ತಾಯಿ. ಹೃದಯ ಶ್ರೀಮಂತಿಕೆಯುಳ್ಳ ನಿನ್ನ ಸರಿಸಮ ಮತ್ಯಾರೂ ಇಲ್ಲ ಎನ್ನುತ್ತಾನೆ ಸಂತ. ಭಿಕ್ಷುಕಿಯ ಹೃದಯ ಶ್ರೀಮಂತಿಕೆ ಭಗವಂತನು ಸಂಭ್ರಮಿಸುತ್ತಾನೆ. ಆತನ ಕಂಗಳಿಂದ ಸುರಿಯುವ ಆನಂದ ಬಾಷ್ಪವೆನ್ನುವಂತೆ ಆಗಸದಿಂದ ಮಳೆ ಸುರಿಯಲು ಆರಂಭಿಸುತ್ತದೆ. ಭೂಮಿಯ ಬಿರುಕು ಮುಚ್ಚುತ್ತದೆ. ಗಿಡ ಮರಗಳಲ್ಲಿ ಚಿಗುರು ಮತ್ತೆ ಕಾಣಿಸುತ್ತದೆ. ಬಾಡಿದ ಎಲೆಗಳಲ್ಲಿ ಹಸಿರು ಕೊನರುತ್ತದೆ. ಈ ಕಥೆಯ ನೀತಿ, ನಿಸ್ವಾರ್ಥದಿಂದ ಮಾಡುವ ಸೇವೆಗೆ ಭಗವಂತನು ಮೆಚ್ಚುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.